ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಏನ್ ಬ್ರದರ್ ಇಂಟರ್ವ್ಯೂ ತರ ಕೇಳ್ತೀರಾ? ನಮ್ ಶಾಕಪ್ ಜಾರ ನಮ್ ಕಾಲೇಜ್ 9 ವರ್ಷ ನನ್ಕಿಂತ 1 ವರ್ಷ ಚಿಕ್ಕವನು. ನಾನ್ ನೋಡಿ ಇನ್ ಮುಂದೆ ಎಷ್ಟು ಚಿಕ್ಕವನ್ ತರ ಕಾಣಿಸ್ತೀನಿ. ಹೋಗ್ಬಿಡ್ತೀಯ ಮೋಟಿವೇಶನಲ್ ಸ್ಪೀಕರ್ ಅಂದ್ರೆ ಇಲ್ಲಿ ಫೈನಲಿ ಇವಾಗ ಫೋನ್ ತರಕ್ ಹೋಗ್ತಾ ಇದ್ದೀನಿ. ಕುದುರೆಮುಖ ಸರ್ ಹಾಯ್ ಅನ್ನಿ ಒಂದ್ಸಲ. ಹೆಂಗಿದೆ ಗೈಸ್ ಕಲರ್? ಸೊ ವಾಟ್ಸ್ ಅಪ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಮುಂಚೆ ಡೈಲಿ ಬ್ಲಾಗ್ ಮಾಡುವಾಗೆಲ್ಲ ಡೈಲಿ ಕಾಲೇಜ್ ಹೋಗೋದು ಏನೋ ಒಂಥರ ಫನ್ ಗೈಸ್. ಏನೋ ತುಂಬ ಚೆನ್ನಾಗಿತ್ತು. ಯಾರು ಮುಂಚೆಯಿಂದ ಸಬ್ಸ್ಕ್ರೈಬ್ ಮಾಡ್ತಿದ್ರು ಅವ್ರು ನೋಡಿರ್ತಾರೆ. ಇವಾಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಮಾಡಿ. ಮುಂಚೆ ಒಂಥರ ತುಂಬ ಫನ್ ಇರೋದು ಗೈಸ್. ಕಾಲೇಜ್ಗೆ ಹೋಗೋದು ಏನೋ ಒಂಥರ ಮಜಾ ಮಾಡ್ಕೊಂಡು ಒಂಥರ ಚೆನ್ನಾಗಿತ್ತು. ಸೊ ತುಂಬ ದಿವಸ ಆಯಿತು ಕಾಲೇಜ್ಗೆ ಹೋಗುವಾಗ ಬ್ಲಾಗ್ ಮಾಡಿರಲಿಲ್ಲ. ಸೊ ಅದಕ್ಕೆ ಮಾಡೋಣ. ಸೊ ಆಲ್ರೆಡಿ ಎಲ್ಲರೂ ತಮ್ಮನೇ ನೋಡಿರ್ತೀರ ಫೈನಲಿ ಗೈಸ್. ಆಮೇಲೆ ಹೋಗೋಣ ನೋಡೋಕ್ಕೆ. ಸೊ ಫಸ್ಟ್ ಇವಾಗ ಕಾಲೇಜ್ಗೆ ಹೋಗಿ ಬರೋಣ. ಕಾಲೇಜ್ಗೆ ಹೋಗುವಾಗ ನಮ್ಮ ಫ್ರೆಂಡ್ ಬರ್ತಾರೆ, ಅವ್ನು ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಎಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಇವತ್ತು. ಸೊ ಲೆಟ್ಸ್ ಗೋ ಗೈಸ್. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ಯಾವಾಗಲೂ ಲೇಟಾಗಿ ಹೋಗೋದು, ಯಾಕೆ ಗೊತ್ತಿಲ್ಲ. ಎಷ್ಟು ಬೇಗ ಇದ್ರೂ ಲೇಟಾಗಿ ಹೋಗ್ತೀನಿ ಕಾಲೇಜ್ಗೆ. ಸೊ ಲೆಟ್ಸ್ ಗೋ. ಸೊ ಬನ್ನಿ ಗೈಸ್, ಇವಾಗ ಗಾಡಿ ತೆಗಿಯೋಣ ಬೇಗ ಈಚೆ. ಸೊ ಗಾಡಿ ಯಾವಾಗಲೂ ಆನ್ ಮಾಡಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, 1 ನಿಮಿಷ ಆನ್ ಮಾಡಿ ಇಟ್ಬೇಕು. ಯಾಕಂದರೆ ಇಂಜಿನ್ ಒಂದು ಸ್ವಲ್ಪ ಹೀಟ್ ಆಗಬೇಕಲ್ವಾ. ನಿಮ್ಗೆ ಇವಾಗ ಮಲ್ಕೊಂಡಿರ್ತೀರ, ಎದ್ಬಿಟ್ಟು ಓಡು ಅಂದರೆ ಹೆಂಗಾಗುತ್ತೆ ಆ ಥರ ಗಾಡಿಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಗಾಡಿ. ಸೊ ಇದೆಲ್ಲ ಹೊಸ್ದಾಗಿ ಮಾಡಿರೋದು. ಸೊ ಇದೆಲ್ಲ ಮನೆಗೆ ಒಂದ್ಸತಿ ಕ್ಲೀನಾಗಿ ಗೃಹಪ್ರವೇಶ ಎಲ್ಲ ಆದಮೇಲೆ ವ್ಲಾಗ್ ಮಾಡ್ತೀನಿ. ಸೊ ಇವಾಗ ಅರ್ಧಂಬರ್ಧ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಬ್ಲಾಗಲ್ಲಿ. ಸೊ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಆನ್ ಮಾಡೋಣ. ಸೊ ಹೋಗ್ತಾ ಇದ್ದೀನಿ. ಬಾ ನೋಡಿ ಹೆಂಗಿದೆ ಬೆಳಗ್ಗೆ ಹೊತ್ತು ಗಾಡಿ ಓಡಿಸ್ಕೊಂಡು ಹೋಗೋಕ್ಕೆ ಒಂಥರ ಮಜಾ. ಟಕ ಅಂತ ಸೌಂಡ್ ಬರ್ತಾ ಇರುತ್ತೆ. ಸೊ ಓಕೆ ನಮ್ಗೆ ಫೋನ್ ಯೂಸ್ ಮಾಡೋಕ್ಕಾಗಲ್ಲ, ಬೇಗ ಓಡೋಣ. ಸೊ ಗೈಸ್ ಫೈನಲಿ ನಮ್ಮ ಫ್ರೆಂಡ್ ಸಿಕ್ಕಿದ್ರು. ಇವರೇ ವೆಂಕಟ್ ಅಂತ. ಹಾಯ್ ಬ್ರೋ. ಇವರು ಎಷ್ಟು ಒಳ್ಳೆ ಹುಡುಗ ಅಂದರೆ ಇಟ್ಟು. ಯಾಕಪ್ಪ? ನಿಮ್ ಬಾರಪ್ಪ ಇಲ್ಲಿ, ನಿಮ್ ಬಗ್ಗೆ ಒಂದ್ ಸ್ವಲ್ಪ ಹೇಳು. ನನ್ ಬಗ್ಗೆ ಏನ್ ಬ್ರದರ್ ಇಂಟರ್ವ್ಯೂ ತರ ಕೇಳ್ತೀರಾ? ಇಲ್ಲ, ಇವಾಗ ಕಾಲೇಜ್ಗೆ ಓಡೋಣ. ಬಟ್ ತುಂಬಾ ಒಳ್ಳೆ ಹುಡುಗ ಗೈಸ್. ನಂಗೆ ಸಖತ್ ಇಷ್ಟ. ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಕ್ಸಾಮ್ ಟೈಮಲ್ಲಿ ಅಲ್ವಾ. ಮಾಡಿದ್ದೀನಿ. ನೀವು ಇವಾಗ ಇನ್ನೂ ಸೆಲ್ ಎಕ್ಸಾಮ್ ಬರುತ್ತಲ್ಲ ಅಲ್ವಾ, ಇನ್ನೂ ಬರಿಬೇಕು ಗೈಸ್. ಯಪ್ಪ ಎಕ್ಸಾಮ್ ಬಂದ್ರೆ ತಲೆ ಎಲ್ಲ ಮೆಂಟ್ಲಾಗ್ಬಿಡುತ್ತೆ ಗೈಸ್ ನನಗಂತೂ. ಸೊ ಈಗ ಹೋಗೋಣ. ಸೊ ಗೈಸ್ ಫೈನಲಿ ಕಾಲೇಜ್ ಬಂದಿದ್ದೀನಿ. ಶೂಟ್ ಮಾಡೋದಂದ್ರೆ ನೀನೇ. ಆಲ್ರೆಡಿ ನೋಡಿರ್ತೀರಾ ಟ್ರಿಪ್, ನಮ್ಮ ಕಾಲೇಜ್ ಟ್ರಿಪ್ ಹೋದಾಗ. ನೀನೇ ನನ್ಗೆ. ಇವರು ವೆಂಕಟ್, ಇವರು ದೀಕ್ಷಿ. ಹಾಯ್ ಬ್ರೋ. ಇವನು ನಮ್ ಶಾಕಪ್ ಜಾರ ನಮ್ ಕಾಲೇಜ್. ಹೌದಾ ಅಲ್ವಾ? ಆಯ್ತು ಹೇಳ್ಬಿಡು, ನಿನ್ನ ಹೆಸರು ಹೇಳ್ಬಿಡು. ಆಯ್ತು ವೆಂಕಟೇಶ್. ನಮ್ಮ ಚೇಟ ಇವನು. ಚಾಕ್ಲೇಟ್ ಬಾಯ್. ನಮ್ಮ ಚೇಟ ಅಂತ ಕರಿತೀವಿ ಇವನ್ಗೆ. ಇವನ ಹೆಸರು ವರುಣ್ ಅಂತ. ಸೊ ಅವನು ನಿರಂತ್ ನನ್ನ ಫ್ರೆಂಡ್. ಸೊ ಅವನು ಓಜಿ ಶುಗೋಣಂ. ಲೆಟ್ಸ್ ಗೋ. ಕಾಲೇಜ್ ಒಳಗಡೆ ಹೋಗೋಣ. ಏನು ಅನ್ಕೊಂಬಿಡಿ, ಇವ್ನು ಶಾಕಪ್ ಜಾರ್ ಏನಲ್ಲ, ತುಂಬಾ ಒಳ್ಳೆ ಹುಡುಗನೇ. ಒಳ್ಳೆ ಹುಡುಗ ತಾನೆ. ಅವ್ನಿಗೆ ಇನ್ನೊಂದು ಹೆಸರು ಇದೆ, ಡಬಲ್ ಬೆಣ್ಣೆ ದೋಸೆ ಅಂತ. ಅದಕ್ಕೆಲ್ಲ ಇಲ್ಲ, ಅದಕ್ಕೊಂದು ಬೇರೆ ಕತೆ ಒಂದಿದೆ, ಇವನ್ ಗೊತ್ತು. ಕ್ಲಾಸ್ ಅಲ್ಲಿ ಪಕ್ಕದಲ್ಲಿ ಇವನ್ ಕಾಂಪಿಟೇಷನ್ ಕೊಡ್ತಾ ಇದ್ದೇನೆ. ಇದು ಮುಂದೆ BTTನು ಏನು ಇಲ್ಲ. BTTನ್ಗೆ ಒಂದು ಟಫ್ ಕೊಡ್ತಾನೆ. ಹೌದೇನೋ? ಬಾ ಗೈಸ್, ಇನ್ ಕೇಸ್ ನಮ್ ಇಬ್ರು ಬಾಯಿಂದ ಬ್ಯಾಡ್ ವರ್ಡ್ಸ್ ಬಂತಂದ್ರೆ ದಿಸ್ ಬ್ಲಡಿ ರಾಸ್ಕಲೆ. ಬಿಡ ಪಾಪ. ಒಳ್ಳೆವನ್ ಬಿಡ. ನೀನ್ ಎಷ್ಟು ಒಳ್ಳೆವನ್ ಅಂದ್ರೆ ಯಾರು ನಿನ್ ತರ ಯಾರು ಇಲ್ಲ. ಇವಾಗ ಎಲ್ರು ಕಾಲೇಜ್ ಒಳಗಡೆ ಓಡ್ತಾ ಇದೀವಿ. ಇನ್ನೊಂದೇನು ಹೊಸ ರೂಲ್ಸ್ ಮಾಡಿದ್ದಾರೆ, ಗಾಡಿ ಎಲ್ಲೆಲ್ಲೋ ನಿಲ್ಸ್ಬೇಕು ಗೈಸ್. ಅಲ್ಲಿ ಕಾಲೇಜ್ ಮುಂದೆ ನಿಲ್ಸಂಗ ಇಲ್ಲ ಇವಾಗ. ಅದಕ್ಕೆ ನಾನು ಒಬ್ಬನೇ ಅಲ್ಲಿ ನಿಲ್ಸ್ಬಿಟ್ಟಿದ್ದೀನಿ ಗಾಡಿ. ಸೊ ಹೋಗೋಣ ಬನ್ನಿ, ಎಲ್ರು ಕಾಲೇಜ್ ಒಳಗಡೆ ಹೋಗ್ತಾ ಇದೀವಿ. ಓ ನಮ್ಮ ಅಣ್ಣ, ಯಪ್ಪ.
ಗೈಸ್ ಲೆಟ್ಸ್ ಗೋ. ನೋಡಿ ಗೈಸ್, ನಿಂಗೆ ಎಷ್ಟು ವರ್ಷ ಇವಾಗ? ನಂಗೆ 19 ವರ್ಷ. ನನ್ಕಿಂತ 1 ವರ್ಷ ಚಿಕ್ಕವನು. ನಾನ್ ನೋಡಿ ಇನ್ ಮುಂದೆ ಎಷ್ಟು ಚಿಕ್ಕವನ್ ತರ ಕಾಣಿಸ್ತೀನಿ ಅಲ್ಲ ಗೈಸ್. ಮುಂಚೆ ನನ್ ಪಕ್ಕದಲ್ಲೇ ಕೂತ್ಕೊಂತಿದ್ದೆ ಗೈಸ್ ಎಕ್ಸಾಮ್ ಬರೆಯಕ್ಕೆ. ಎಕ್ಸಾಮ್ ಬರೆಯೋ ಅಂದ್ರೂ ಎಕ್ಸಾಮ್ ಪೇಪರ್ ಕೊಟ್ಟ ತಕ್ಷಣ ಮಲ್ಕೊಂಡ್ಬಿಡೋನು. ಬರೀ ಅಂದ್ರೂ ಬರೀತಿರ್ಲಿಲ್ಲ. ಏನ್ ಹೇಳಿ ನೀನು? ಹುಡುಗ ಅಂತ ಎಲ್ಲರಿಗೂ ಗೊತ್ತು ನಾವು. ಗೈಸ್ ಬೇಗ ಕ್ಲಾಸ್ಗೆ ಹೋಗೋಣ, 10 ನಿಮಿಷ ಅಷ್ಟೇ ಇರೋದು. ಇಲ್ಲ ಒದ್ದು ಈಚೆ ಆಗ್ತಾರೆ ಲೇಟ್ ಆಗೋದ್ರೆ. ಇದೊಂದು ಆಗಲ್ಲ ಗೈಸ್ ನಂಗೆ. ಕ್ಲಾಸ್ ಒಳಗಡೆ ಕೂತ್ಕೊಂಡ್ರೆ ನಮ್ಮ ವಾಚ್ಮೆನ್ ಸರ್ ಪ್ರೇಯರ್ಗೆ ಬಾ ಅಂತ ಚಿಕ್ಕ ಹುಡುಗರ ತರ ಕರೀತಾ ಇರ್ತಾರೆ. ಗೈಸ್ ಎಲ್ರು ಪ್ರೇಯರ್ಗೆ ಹೋಗ್ತಾ ಇದೀವಿ ಚಿಕ್ಕ ಹುಡುಗರ ತರ. ಮುಂಚೆ ಸ್ಕೂಲಲ್ಲಿ ಹೋದಾಗ ಲೈನ್ ಆಗಿ ನಿಲ್ಸಿದ್ರಲ್ಲ, ಆ ತರ ನಿಲ್ಸ್ತಾರೆ ಗೈಸ್ ನಮ್ಮ ಕಾಲೇಜ್. ನಾವು ಲೈನಲ್ಲಿ ಹೋಗಲ್ಲ, ಅಲ್ಲೋಗಿ ಲೈನಲ್ಲಿ ನಿಂತ್ಕೊಳ್ಬೇಕು. ಅಲ್ಲೆಲ್ಲ ಹಿಂಗೇಗೋ ನಿಂತ್ಕೊಂತೀವಿ ಹೋಗಿ. ಸೊ ಪ್ರೇಯರ್ ಮಾಡೋಣ. ಒಳ್ಳೆ ಹುಡುಗರು ಗೈಸ್ ನಾವಲ್ಲ, ಒಬ್ಬೊಬ್ರು ಬೇರೆ ಹುಡುಗರಲ್ಲ. ಬಟ್ ಆದ್ರೂ ನಾನು ಅವಾಗಲೇ ತೋರಿಸಿದ್ನಲ್ಲ ಎಲ್ಲ ಫ್ರೆಂಡ್ಸ್ಗೂ. ಎಲ್ಲಿ ಇವ್ರು ನಮ್ಮ ವಾಚ್ಮೆನ್. ನೋಡಿ ಗೈಸ್ ಹೆಂಗ್ ಚಿಕ್ಕ ಮಕ್ಳ ತರ ಲೈನ್ ಆಗಿ ನಿಂತಿದೀವಿ. ಬಾಯಿಗೊಂದು ಲಾಲಿಪಾಪ್ ಇಟ್ಬಿಟ್ರೆ ಚಿಕ್ಕ ಹುಡುಗರೆ. ಸೀನ್ರಿ ಮೇಲೆ ಹೋಗ್ಬೇಕಂತೆ ಪ್ರೇಯರ್ ಮಾಡಕ್ಕೆ. ನಾವು ಮೈಕಲ್ಲಿ ಆಡ್ಬೇಕಂತೆ. ಇವನ್ ಬೇರೆ ಬ್ಲಾಗ್ ಮಾಡ್ಬಿಟ್ರೆ ಹೆಂಗಿರುತ್ತೆ ಹೇಳಿ ಗೈಸ್. ಇವಾಗ ಯಾರು ನೋಡಿದ್ರೆ ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆದ್ರೂ ರಿಸ್ಕಲ್ಲಿ ಮಾಡ್ತೀನಿ ಗೈಸ್. ನಾನು ಯಾವಾಗಲೂ ರಿಸ್ಕ್ ತಗೊಂಡ್ ಮಾಡ್ತೀನಿ ನಿಮ್ಗೋಸ್ಕರ. ನೋಡಿ ಗೈಸ್ ಅವನು ಇವತ್ತು ಎಷ್ಟು ಪೌಡರ್ ಹಾಕೊಂಡ್ ಬಂದಿದ್ದಾನಂದ್ರೆ ಕಾಲೇಜ್ಗೆ. ಹಿಂಗ್ ಮಾಡಿದ್ರೆ ಹಿಂಗ್ ಅನ್ಬೇಕು. ಇವನ್ ನಮ್ಮಣ್ಣ ಬಿಯರ್ ಶೇಪ್ ಕ್ರೇಜಿ ಒಂದು. ಇವನ್ ಸಂಜಯ್, ಇವನ್ ವಿಜಯ್ ಅಂತ ನಮ್ಮ ಫ್ರೆಂಡ್ಸ್ ಕಾಲೇಜಲ್ಲಿ. ಇದೇನು ಗೊತ್ತಾ ಗೈಸ್ ನಮ್ಮ ಕಾಲೇಜು ಸ್ಪೆಷಾಲಿಟಿ ಅಂದ್ರೆ, ನಾವು ಬೇಗ ಬಂದ್ರೆ ಟೀಚರ್ಸ್ ಬೇಗ ಬರಲ್ಲ, ಟೀಚರ್ಸ್ ಬೇಗ ಬಂದ್ರೆ ನಾವು ಬೇಗ ಬರಲ್ಲ. ಆ ಥರ ಆಗ್ಬಿಟ್ಟಿದೆ. ಟೈಮ್ ಆಲ್ರೆಡಿ 20 ನಿಮಿಷ ಆಗ್ಬಿಟ್ಟಿದೆ. ನಾವೇ ಬಂದಿಲ್ಲ. ಮ್ಯಾಮ್ಗೆ ಹೋಗಿ ಏನಂತ ಹೇಳಿದ್ರು, ಯಾಕೆ ಲೇಟಾಗಿ ಬಂದ್ರೆ ಅಂತ ಕೇಳೋಕ್ಕಾಗುತ್ತಾ? ಕೇಳೋಕ್ಕಾಗಲ್ಲ. ಏನು ಮಾಡ್ತೀರಾ ಗೈಸ್? ಅದೇ ನಾವು ಲೇಟಾಗಿ ಬಂದರೆ ಎಲ್ಲರ ಮುಂದೆ ಮಾನ ಮರ್ಯಾದೆ ತೆಗಿತಾರೆ. ನಿಜಾನ ಎಲ್ಲ ಸುಳ್ಳೋದಕ್ಕೆ ನಾನು ಹೇಳಿ ಮಾತಾಡಿದ್ದು ಕೇಳಿಸ್ಕೊಂಡ? ಯಾಕ್ರೋ ಫೋನ್ ಅಷ್ಟು ಡೀಪ್ ಆಗಿರ್ತೀರಾ? ಇವಾಗ ನಾವು ಲೇಟಾಗಿ ಬಂದ್ರು ಗೈಸ್. ಇವ್ನು ನೋಡಿರ್ತೀರಾ ಬ್ಲಾಗಲ್ಲಿ ಹೆವಿ ನಗೋ. ನೀವೇ ನಗೋ ಯಾಕೋ ಅದು ತೋರಿಸ್ತಾ ಇದೆ ಇವತ್ತು. ಸೊ ಇವರೆಲ್ಲ ನಮ್ಮ ಫ್ರೆಂಡ್ಸು. ಹಾಯ್ ಬ್ಲಾಗಲ್ಲಿ. ಸೊ ಗೈಸ್ ಇವಾಗ ಬ್ರೇಕ್ ಇವಾಗ ಈಚೆ ಬಂದಿದ್ದೀವಿ ಎಲ್ಲರೂ. ಏನೋ ಇವಾಗ ಎಷ್ಟು ಕರೆಕ್ಟಾಗಿ ಮ್ಯೂಟ್ ಮಾಡ್ಬಿಟ್ಟು ಹೇಳಿ ನಿನ್ ಬಾಯಿ. ಇವಾಗ ಒಂದು ಸೆಕೆಂಡ್ ಕ್ಯಾಮ್ರಾ ಎತ್ತ ತಕ್ಷಣ ಏನೋ ಮಾತಾಡ್ತಿದ್ದ ಗೈಸ್ ಅಂತ. ಕ್ಯಾಮ್ರಾ ಹಿಂಗೆ ಯಾವಾಗ ಎತ್ತಿದೆ ಸುಮ್ಮನೆ ಆಗೋದು. ಇದು ಸ್ಪಾನ್ಸರ್ ಗೈಸ್. ಎಲ್ಲರೂ ಹೋಟ್ಲಿಗೆ ಬಂದ್ರೆ ನಮ್ಮ ಅಣ್ಣ ಸ್ಪಾನ್ಸರ್. ನನ್ಗೆ ಒಂದು ಬಿಸಿಬೇಳೆ ಬಾತು, 2 ಬಿಸಿಬೇಳೆ ಬಾತಲ್ಲ ಬೂಂದಿ ಬಾತ್ ತಿಂತೀಯ ಮಗನೇ. ಏನ್ ಡೈಲಾಗ್ ಹೊಡೆದ ಗುರು ಅವನು. ಏನ್ ಡೈಲಾಗ್ ಇವಾಗ ನೀನ್ ಹೇಳಿದ್ದು? ಇಬ್ರು ಕುಚ್ಚುಕು 1 ಬಾಕ್ಸ್ ತರ್ತಾರೆ, ಇಬ್ರು ತಿಂತಾರೆ. ನೋಡಿ ಎಲ್ರು ಈ ವಯಸ್ಸಲ್ಲಿ ಹೋಟ್ಲ್ ಬಂದು ತಿಂದಿದ್ರು. ಸೆಕೆಂಡ್ ಹಾಫ್ ಅವನು ಏನೋ ಮಾತಾಡ್ತಿದ್ದೀರಾ? ಒಂದ್ ಹಗ್ ಮಾಡ್ಬಿಟ್ರು ಹಂಗೆ. ನೋಡಿ ಹೆಲ್ತಿ ಫುಡ್ ತಿಂತಾರೆ. ನಾವ್ ನೋಡಿದ್ರೆ ಬಿಸಿಬೇಳೆ ಬಾತ್ ತಿಂತೀವಿ ಯಾವಾಗ್ಲೂ. ಇವ್ನ್ ನೋಡಿ ಯಾಕ್ರೋ ಮನೆಯಿಂದ ತಿಂದಲ್ಲ. ದುಡ್ಡು ಕೊಟ್ಟಿಲ್ವಾ ನನ್ ಮುಂದೆ? ಅದೇ ಗೈಸ್ ಇವಾಗ ಹೆಂಗೋ ಕೇರಳ ಇಂದ ಮೆಸೇಜ್ ಬಂದಿತ್ತು, ಸರ್ ನಿಮ್ ಕಾರ್ ರೆಡಿ ಆಗಿದೆ ಅಂತ. ತರ ಖುಷಿ ಆಗ್ತಾ ಇದೆ. ಸೋಮವಾರಕ್ಕೆ ಹೋಗ್ಬೇಕು. ಒಂದ್ ಸ್ವಲ್ಪ ಬಿಸಿ ಇದ್ದೀನಿ ನಾನು. ಅಲ್ಲಿ ಟೈಮ್ ಮಾಡ್ಕೊಂಡು ಕೇರಳಕ್ಕೆ ಹೋಗ್ಬೇಕು. ಒಂದು 3 ದಿನ ಅಲ್ಲಿ ಸ್ಟೇ ಆಗ್ಬೇಕು. ಒಂದ್ ಸ್ವಲ್ಪ ಏನೇನೋ ಕೆಲಸ ಇದೆ ಮುಗಿಸ್ಕೊಂಡ್ ಬಂದ್ಬಿಡ್ಬೇಕು ಕಾರ್ದು. ಮತ್ತೆ ಪದೇ ಹೋಗ್ತಾ ಇರೋಕ್ಕಾಗಲ್ಲ ಕೇರಳಗೆ, ತುಂಬಾ ದೂರ ಅದು. ಸೊ ಬನ್ನಿ ಕಾಲೇಜ್ಗೆ ಓಡೋಣ. ಲಾಸ್ಟ್ ಕ್ಲಾಸ್ ಅಷ್ಟೇ ಇರೋದು. 2 ಕ್ಲಾಸ್ ಇದ್ದಿದ್ದು ಇವತ್ತು. ಇದು ಏನಣ್ಣ ತಲೆಗೆ ಟಣ್ಣಂತ ಹೊಡಿಬೇಕಿತ್ತು ಒಂದು. ಯಾರ ಹತ್ರ ಆಯ್ತು ಈಗೆಲ್ಲ ಪ್ಯಾಕೆಟ್ ಎಸ್ಬಿಡು ಹೇಳ್ತೀನಿ. ಯಾಕ್ರೋ ಶರ್ಟ್ ಗಿಟ್ ತೂತಾಗೋದ್ರೆ ಏನೋ ಮಾಡ್ತೀರಾ? ಆ ಪಾಪ್ ತಂದ್ಬಿಟ್ಟು ಟಪ್ ಅಂತ ಹೊಡಿತಾವ್ರಪ್ಪ. ಯಪ್ಪ ನಂಗೆ ಬೆಳಗ್ಗೆ ಎಪ್ಸದೆ ಇವ್ರು ಕಣೋ. ಅವ್ರು ಯಾವ್ದೋ ಸಾಂಗ್ ಹಾಕೊಂಡ್ ಬಂದ್ಬಿಡ್ತಾರೆ. ಅಯ್ಯೋ ನಂಗೆ ಒಂದ್ ಯಪ್ಪ ತಕ್ಕಂತ ಬಿಡೋದು. ಹಾಯ್ ಗೈಸ್.
ಈಗ ಏನೋ ಪಟಾಕಿ ಹೊಡಿತಾರ ಇವರೆಲ್ಲ. ಏನ್ ಪಟಾಕಿನೋ ಚಿಕ್ಕದ ಯಾವ್ದಾಗ ಚಿಕ್ಕ ಮಕ್ಳದು. ಈಗ ಅಲ್ಲಿ ಯಾವ್ದೋ ಹುಡುಗಿ ಹೊಡಿತಾನಂತೆ ನೋಡ್ತಾ ಇದೀಗ. ಹುಡುಗಿಗೆ ಯಾಕೋ ಹೊಡಿದ್ವಿ. ಹೋಗ ಹೋಗ. ನಂಗೆ ಹುಡುಗಿರಿಗೆಲ್ಲ ಹೊಡಿಯಲ್ಲ, ಹುಡುಗರ್ಗೆ ಅಷ್ಟೇ, ಫ್ರೆಂಡ್ಸ್ ಅಷ್ಟೇ ಹೊಡಿಯೋದು. ಆಮೇಲೆ ನಮ್ ಬ್ಲಾಗ್ ನೋಡೋದು, ಆಮೇಲೆ ಅವ್ರು ನಂಗೆ ಬ್ಲಾಗ್ ನೋಡಿದ್ರೆ ಏನೋ ಮಾಡ್ತಾರ, ಆಮೇಲೆ ನಾನು ಸಿಕ್ಕಾಕೊಂತೀನಿ. ಕರೆಕ್ಟ್ ಕಾಲ್ಗೆ ಬಿತ್ತಲ್ಲ, ಯಾಕಲ್ಲ ಕ್ಲಾಸ್ ಮುಗೀತು, ಎಲ್ರು ಇವಾಗ ಓಡೋಗ್ತಾ ಇದಾರೆ ಮನೆಗೆ. ನಾವು ನಿಧಾನ ಚಿಲ್ ಮಾಡ್ಕೊಂಡು ಹೋಗ್ತೀವಿ. ಸೂರ್ಯ ಹೋಗೋಣ, ಹೋಗೋದಷ್ಟೇ ಮತ್ತೇನಿಲ್ಲ. ನಮ್ಮ ಇನ್ನೊಬ್ರು ಬ್ಲಾಗರ್ ಇವರು. ನಮಸ್ಕಾರ ಎಲ್ರಿಗೂ. ಇವರು ನಿಮ್ಗೆ ಗೊತ್ತೇ ಇರುತ್ತೆ ಯಾರು, ನೆಕ್ಸ್ಟ್ ಫೇಮಸ್ ಪರ್ಸನ್. ಇವರಷ್ಟು ದೊಡ್ಡವರಲ್ಲ ನಾವು. ಇಲ್ಲಪ್ಪ ಇವರು ದೊಡ್ಡವರು, ನಾವು ಚಿಕ್ಕವರು. ಅಯ್ಯಪ್ಪ, ಅದ್ ಬಿಟ್ರೆ ನಮ್ ಕ್ಲಾಸಸ್ ಎಲ್ಲ ಮುಗ್ದಿದೆ. ನೋಡೋಣ ಏನ್ ಮಾಡೋಣ ಅಂತ. ಈಗ ಏನ್ ಮಾಡೋಣ ಅಂದ್ರೆ ಪ್ಲಾನ್ ಮಾಡೋಣ. ಹಂಗ ಕರೆಕ್ಟ್ ಆಗಿ ಹೇಳ್ಬೇಕು ಓನ್ಲಿ ಸಿಂಗಲ್ ಇವನು ಒಳ್ಳೆಯವನ್ ಪಾಪ. ಇವನು ವಿಡಿಯೋ ಮಾಡ್ತಾನೆ ಯೂಟ್ಯೂಬ್ ಅಲ್ಲಿ, ಮಾಡ್ತೀನಿ, ಆದ್ರೂ ವ್ಯೂಸ್ ಬರಲ್ಲ. ಒಂದ್ ಫಸ್ಟ್ ಯಾರು ಬೆಳೆದ್ ಬಿಡಲ್ಲ. ಫಸ್ಟ್ ಹಾರ್ಡ್ ವರ್ಕ್, ಹೌದು. ಅದಾದ್ಮೇಲೆ ಹೌದು, ನೀನ್ ಎಲ್ಲಿರ್ತಾ ಗೊತ್ತಾ, ಹೌದು. ನಿಂಗೆ ಯಾರು ಹಿಡಿಯಕ್ಕೆ ಆಗಲ್ಲ, ಹಂಗ ಹೋಗ್ಬಿಡ್ತೀಯ. ಮೋಟಿವೇಶನಲ್ ಸ್ಪೀಕರ್ ಅಂದ್ರೆ ಇಲ್ಲಿ ಓಕೆ ಡನ್, ಸಿಗೋಣ. ಬಾಯ್. ಸೊ ಗೈಸ್, ಫೈನಲಿ ಕಾಲೇಜ್ ಮುಗೀತು. ಇವಾಗ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾ ಇದಾರೆ. ಗೊತ್ತಾ, ನಾವು ಓಡೋಣ. ಮನೆಗೆ ಹೋಗೋ ಗ್ಯಾಪ್ ಅಲ್ಲಿ ನಾನು ಮತ್ತೆ ವೆಂಕಟ್ ಇಬ್ರು ಪರೋಟ ತಿನ್ನಕ್ ಬಂದಿದ್ದೀವಿ. ಚೆನ್ನಾಗಿರುತ್ತೆ ಗೈಸ್ ಇಲ್ಲಿ ಕಾಲೇಜ್ ಹತ್ರ. ಪೇಸ್ಟ್ ಮತ್ತು ಅಲ್ಟಿ ತಿನ್ಕೊಂಡು ಹೋಗೋಣ. ಜಸ್ಟ್ ಇವಾಗ ಮನೆಗೆ ಬಂದೆ. ಯಾರಿಗೋ ತೋರಿಸ್ಲಾ, ಎಷ್ಟು ಫೇಮಸ್ ಅಂದರೆ ಅವರು, ತುಂಬ ಫೇಮಸ್ಸು. ಯಾರಿರ್ಬೋದು? ಅಯ್ಯೋ ಗೈಸ್, ನೋಡ್ಕೊಳ್ಳಿ ಗೈಸ್, ಇವ್ರು ನೀವು ತುಂಬ ಮೂವೀಸ್ ಇರಲ್ಲ ನೋಡಿರ್ತೀರಾ. ಅಲ್ಲೇ ಬಾತ್ರೂಮ್ ತೊಳೆಯೋರು, ಅದು ಪಾತ್ರ ಕೊಟ್ಟಿರ್ತಾರೆ. ಮತ್ತೆ ಸಮಾಚಾರ ಹಾ, ಸೊ ನೋಡಿ ಗೈಸ್, ಬಿಯರ್ಡ್ ಶೇಪ್ ನೋಡಿ ಗೈಸ್, ನಮ್ಮ ಅಣ್ಣಂದು ಸೂಪರ್. ಏನ್ ಇಷ್ಟು ಹ್ಯಾಂಡ್ಸಮ್ ಕಾಣ್ತೀಯಾ? ಹೆಂಗೆ ನಮ್ಗೊಂದ್ ಸ್ವಲ್ಪ ಹೇಳು, ನಮ್ಗೊಂದ್ ಸ್ವಲ್ಪ ಹೇಳ್ರಿ. ಇವನು ಹೊಸ ಗಾಡಿ ತಗೊಂಡ ರೀಸೆಂಟ್ಲಿ, ಒಂದು ಪಾರ್ಟಿ ಕೊಡ್ಸಿಲ್ಲ. ಕೊಡ್ಸ್ತಾ. ಇನ್ನೊಂದೇನಂದ್ರೆ ರೀಸೆಂಟ್ಲಿ ಇವನು ಬಿದ್ದ ಗಾಡಿಲಿ, ಅಣ್ಣ ಅವ್ರ ಮಾಮ ಪಾಪ ನೋಡ್ತಾರಂತೆ, ಎದ್ರುಕೊಂಡ್ಬಿಟ್ಟವ್ರಂತೆ. ಸೊ ಅದಕ್ಕೆ ಅವರು ಈ ಬ್ಲಾಗ್ ನೋಡ್ತಿದ್ರೆ ನಿಮ್ಗೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಇದೆಲ್ಲ ಚೇಂಜ್ ಮಾಡ್ಸಿದ್ದಣ್ಣ. ಇದು ಚೇಂಜ್ ಮಾಡಿ ಆಲ್ರೆಡಿ ನೋಡಿ ಮುರಿದೋಗ್ಬಿಟ್ಟಿದೆ. ಇದು ಈ ಕಡೆ ಇದೆ ನೋಡಿ, ನಿಮ್ಗೆಲ್ಲ ಎಕ್ಸಾಂಪಲ್ ಇಲ್ಲೇ ಇದೆ. ಆದ್ರೂ ಸರಿಯಾಗಿ ಬಿದ್ದ ಗೈಸ್, ಮಸ್ತಾಗಿ ಬಿದ್ದ. ಬೀಳುವಾಗ ನನ್ನ ಜೊತೆ ಕಾಲಲ್ಲಿದ್ದಾಗ ಫೋನಲ್ಲಿ ಮಾತಾಡ್ತಾವನಿ. ನಾನು ಯಾಕೋ ಕರ್ತಿದ್ದೆ, ಬೇಗ ಬಾ ಮನೆ ಹತ್ರ ಅಂತ. ಬಿದ್ದೆ ಕೊಡೋ ಗಾಡಿ, ಬಿದ್ದೆ ಕೊಡೋ ಅಂತೆ. ಅಳ್ತವನ್ ಗೈಸ್ ಶೋರೂಮ್ ಹತ್ರ ಹೋದಾಗ. ಇದೇ ಗಾಡಿ ಗೈಸ್, ಇಲ್ಲ ಡ್ಯಾಮೇಜ್ ಆಗಿತ್ತು. ನೋಡಿ, ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಇವತ್ತು. ಇವ್ರ ಅಮ್ಮ ರಕ್ಷಿತಾ ಅಂತ, ನಮ್ಮ ತಂಗಿ, ಇವ್ರ ಅಮ್ಮ ಎಲ್ಲ ಬಂದಿದ್ದಾರೆ. ನೋಡಿ ಫುಲ್ ಅಕ್ಕನ ಮಕ್ಕನೇ ಚೇಂಜ್. ನೀನೊಂದ್ ಸ್ವಲ್ಪ ಸ್ಟೋರಿ ಹೇಳು, ಹೆಂಗ್ ಬಿದ್ದೆ ಗಾಡಿಲಿ ಹೆಂಗ್ ಬಿದ್ದೆ ನೀನು? ಏನ್ ಯಾಕೋ ಸುಮ್ನೆ ಹೇಳ್ಬಾರ್ದು. ನನ್ಗೆ ನಿಧಾನಕ್ಕೆ ಹೋಗ, ಒಂದ್ ಸ್ವಲ್ಪ ಮಾತಾಡೋದು ಕೇಳ್ಸಲ್ಲ. ಏನ್ ಹೇಳು, ಹೆಂಗ್ ಬಿದ್ದೆ ಗಾಡಿಲಿ? ಮಳೆ ಬರ್ತಿತ್ತು, ಜಾರ್ ಬಿದ್ದೆ. ಅವಾಗ ನನ್ನ ಜೊತೆ ಕಾಲಲ್ಲಿದ್ದೆ. ನಾನ್ ನಕ್ಕಿ ನಾನ್ ಬೇರೆ ಕಾರಲ್ಲೆಲ್ಲ ಹೋಗ್ತಾ ಇದ್ದೆ ಗೈಸ್. ಫುಲ್ ಟ್ರಾಫಿಕ್ ಇತ್ತು ಆ ಟೈಮಲ್ಲಿ. ಇವನ್ ಫೋನ್ ಮಾಡಿದ್ದು, ನಾನು ಫೋನ್ ಮಾಡಿದ್ದು. ನೀವು ನನ್ನಿಂದಾನೇ ಬಿದ್ದೆ ಅನ್ಸುತ್ತೆ ನೀನಲ್ಲ. ಹೂ ಅಂತಿದ್ರೆ ಅಲ್ಲೇ ಇವಾಗ ಹೊಡೆದು ಬಿಡ್ತಿದ್ದೆ ಇವಾಗ. ಸೊ ಗೈಸ್, ಸಿಗ್ತೀನಿ, ಆಮೇಲೆ ಸಿಗ್ತೀನಿ. ಇವಾಗ ಒಂದು ಸ್ವಲ್ಪ ಪಾಸ್ ಮಾಡ್ತೀನಿ ಬ್ಲಾಗ್. ಇವಾಗ ಜಿಮ್ಗೆ ಹೋಗ್ಬೇಕು ಇವಾಗ. ಯಪ್ಪ, ಅವಾಗ್ಲಿಂದ ಗೈಸ್ MG ರೋಡ್ ಹತ್ರ ಹೋದ್ವಿ, ಅಲ್ಲೂ ಸಿಗ್ಲಿಲ್ಲ. JC ರೋಡ್ ಹತ್ರ ಹೋದ್ವಿ, ಅಲ್ಲೂ ಸಿಗ್ಲಿಲ್ಲ. ಅದೇನು ಅಂತ ಕೇಳೋಕೆ ಹೋಗ್ಬಿಡಿ. ಅಕಸ್ಮಾತ್ ನಾನು ಹೇಳಿದ್ರೆ ನನ್ನ ಕಾರು ಕೇರಳಗೆ ಯಾಕೆ ಬಿಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಫೈನಲಿ ಒಂದು ಕಡೆ ಸಿಕ್ತು, ಅದು ಕೇರಳ ಕಳಿಸ್ಬಿಟ್ಟು ಆಲ್ರೆಡಿ. ನಾಡಿದ್ದು ರೀಚ್ ಆಗುತ್ತೆ ಕೇರಳಗೆ. ಆಲ್ಮೋಸ್ಟ್ ಕಾರೆಲ್ಲ ರೆಡಿ ಆಯಿತು. ಒಂದು 5 ಇಲ್ಲ 6 ಡೇಸಲ್ಲಿ ಬಂದ್ಬಿಡುತ್ತೆ. ಸರಿಯಾಗಿ ಇವಾಗ ಜಿಮ್ಗೆ ಓಡೋಣ. ಹೋಗುವಾಗ ನನ್ನ ಫ್ರೆಂಡ್ ಶಶಿರ್ ಅಂತ, ಜಿಮ್ ಫ್ರೆಂಡು. ಸೊ ನಮ್ಮ ಮೀಟ್ ಮಾಡ್ಸೋಣ ಬನ್ನಿ. ಅವ್ನ ಗಾಡಿ ಸ್ಟಾರ್ಟ್ ಆಗ್ತಿಲ್ವಂತೆ. ಅವ್ನು ಯೂಶಲ್ ನಮ್ಮ ಮನೆ ಹತ್ರ ಬರ್ತಿದ್ದ, ನಾನು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. GT ಬರೀ ಕಾಲೇಜಿಗೆ ಮಾತ್ರ ಯೂಸ್ ಮಾಡಬೇಕು, ಇದು ಲೋಕಲ್ ಯೂಸು. GT ಮೈಲೇಜ್ ಕೊಡಲ್ಲ ಗೈಸ್, ಅದೇ ಟೆನ್ಷನು. ಸೊ ಬನ್ನಿ.
ಓಡೋಣ, ಟೈಮ್ ಆಗ್ಬಿಟ್ಟಿದೆ. ಬೇಗ ಬೇಗ ಬಂದಿನ್ನು ಕಾಲೇಜ್ ಅಸೈನ್ಮೆಂಟ್ ಎಲ್ಲ ಬರೀಬೇಕು, ಮುಗಿಸೋಣ. ಸೊ ಶಿಶಿರ್ ಮನೆ ಹತ್ರ ಬಂದೆ, ಇವನೇ ಶಿಶಿರ್ ನನ್ನ ಫ್ರೆಂಡ್. ಹಾಯ್ ಬ್ರೋ, ಹೆಂಗಿದೆ ಗಾಡಿ? ಸರ್ವಿಸಿಗೆ ಬಿಡ್ಬೇಕಿತ್ತು ಗೈಸ್, ಸರ್ವಿಸ್ ಕರೆಕ್ಟಾಗಿ ಮಾಡಿಸಿ ಗಾಡಿನ. ಯಾಕೆ ಗೊತ್ತಾ ನೋಡಿ, ಗಾಡಿ ಆಫ್ ಆಗೋವರೆಗೂ ಓಡಿಸ್ತಾ ಇದ್ದಾನಪ್ಪ ಪುಣ್ಯಾತ್ಮ. ಗಾಡಿ ಸ್ಟಾರ್ಟ್ ಮಾಡು. ಜೀವನೇ ಇಲ್ಲ. ಬೇಗ ಬೇಗ ಬಾ, ಜಿಮ್ ಮುಗಿಸ್ಬೇಕು. ಸರಿ. ಆಮೇಲೆ ಫೋನ್ ಇವತ್ತೇ ಬರ್ತಾ ಇರೋದು. ಮೋಹಿತ್ ಹಂಗೆ ಜಿಮ್ ಹತ್ರ ಬರ್ತಾನಂತೆ, ಹಂಗೆ ಬಾ. ಒಂದೆಲ್ಲ ರೀಚ್ ಹೋಗಿದ್ದಾನೆ, ಹಂಗೆ ಜಿಮ್ ಹತ್ರ ಬರ್ತೀನಿ ಅಂತ ಹೇಳ್ದ. ಬಾ ಬೇಗ ಬೇಗ ಓಡೋಣ ಬಾ. ಎಲ್ಲಿ? ಹೌದಾ, ನಾನು ಇವಾಗಲೇ ಸರ್ವಿಸ್ಗೆ ಹೋಗ್ಬಿಡ್ತೀಯ ಅನ್ಕೊಂಡೆ. ಸೊ ಫೈನಲಿ ಜಿಮ್ಗೆ ಬಂದಿದ್ದೀವಿ. ಕಲ್ಟ್ ನಾವು ಬರೋದು, ನಾವು ಒಂದು ಜಿಮ್ ಕರೆಕ್ಟಾಗಿ ಹೋಗಲ್ಲ ಗೈಸ್. ಕಲ್ಟ್ ತೊಗೊಂಡಿದ್ದೀವಲ್ವಾ, ಒಂದ್ಸತಿ ಮಲ್ಲೇಶ್ವರಂ ಗೋಲ್ಸ್ ಜಿಮ್ಗೆ ಹೋಗೋದು, ಸ್ಟೀಮ್ಗೆ ಒಂದಕ್ಕೆ ಹೋಗೋದು, ಬ್ರೋ. ಮತ್ತೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ವಿಡಿಯೋಸ್ ಅಥವಾ? ಸೊ ಇವಾಗ ಉದಿತ್ತು ಬರ್ತಿದ್ದಾನೆ, ಉದಿತ್ತು ಮೋಹಿತ್, ನಾವು ಅಷ್ಟೊತ್ತಲ್ಲಿ ವಾರ್ಮ್ ಅಪ್ ಮಾಡೋಣ. ಪೀಸ್ ಎಷ್ಟೊತ್ತಾಗತ್ತೆ ಅವ್ರು ಬರೋದು? 10 minutes. ಮೋಹಿತ್ ಅವ್ರ ಅಮ್ಮ ಮನೆ ಲಾಕ್ ಹಾಕೊಂಡು ಹೋಗಿಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ಹೋ ಗೈಸ್ ಬಾ. ಸೊ ಗೈಸ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಇವಾಗ. ರೆಡಿ? ಆಯ್ತು ಹೊಡಿ ಆಯ್ತು. ಸೊ ಫಸ್ಟ್ ಇವನಿಂದಾನೇ ಸ್ಟಾರ್ಟ್ ಆಗಲಿ, ಆಮೇಲೆ ನಮ್ದು ವರ್ಕೌಟ್ ಬ್ರೋ. ಎಲ್ಲ ನಾನೇ ಫಸ್ಟ್ ಮಾಡ್ತೀನಿ ಬಿಡಿ ಬ್ರೋ. ಆಯ್ತು, ಅದು ಮಾಡಿ ಬ್ರೋ, ನೀವು ಚೆನ್ನಾಗಿರ್ಬೇಕು. ಆಯ್ತು. ವಾರ್ಮ್ ಅಪ್ ಬ್ರೋ. ನೋಡಿ ಬ್ರೋ, ವಾರ್ಮ್ ಅಪ್. ನಂದು ಟರ್ನ್, ಸ್ಟಾರ್ಟ್ ಮಾಡೋಣ. ಸಾಕು. ಮೋಹಿತ್ ಇಬ್ರು ಬಂದ್ರು. ಉದಿತ್ ಹಾಯ್. ಉದಿತ್ ಬ್ರೋ ಸೂಪರ್. ವಾಟ್ಸ್ಆಪ್ ಫಾರ್ಮ್. ಹೆಂಗಿದ್ದೀರಾ ಸರ್ ನೀವು? ಸರ್ ಹೆಂಗಿದ್ದೀರಾ? ಟ್ವೀಟ್ ಕೊಡ್ಸಿಲ್ಲ, ಹೌದು ಗೈಸ್, ನೆನ್ನೆ ಬರ್ಡೇ. ನಾವು ಬ್ಲಾಗ್ ಅಪ್ಲೋಡ್ ಮಾಡೋದು 5 ದಿವಸ ಆಗುತ್ತೆ. ಹಂಗಂದ್ರೆ ಬೇಸಿಕಲಿ ಯಾವಾಗ 12, 13, 14, 15, 16, 17, 18. ಸೊ ನನ್ನ ಬರ್ಡೇ 12th. ನಾನು ಇವ್ರ ಜೊತೆ ಬರ್ಡೇ ಡೇಟ್ ಹೇಳ್ಬಿಡು ಸಾಕು. 12/10/2005 ಅಷ್ಟೇ. ಲೋ ಹಿಂಗೆ ಹೇಳಿಸ್ತಾ ಇದೆಯಾ ಅಂದ್ರೆ ನಾನು ಕ್ರಿಮಿನಲ್ ಆಗಿರ್ತೀನಿ ಗೊತ್ತಾ, ಪೊಲೀಸ್. ನಿನ್ ಬರ್ಡೇ ಡೇಟ್ ಹೇಳು ಸಾಕು. ಬ್ಲಾಗ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಅಭಿಮಾನಿಗಳು ತುಂಬಾ. ಬಿಗ್ ಫ್ಯಾನ್ ಬ್ರೋ. ಸೊ ಎಲ್ರು ಬಂದಾಯ್ತು, ಬೇಗ ಬೇಗ ಚೆಸ್ಟ್ ಮತ್ತೆ ಟ್ರೈಸೆಪ್ಸ್. ಯಾರು? ನಮ್ಮ ಬಾಸ್ ಗೈಸ್, ಇವನಿಂದನೇ ಎಲ್ಲ ಕಲ್ತಿದ್ದು ನಾನು. ಹಂಗೆ ಒಳ್ಳೆ ರೀತಿಲಿ ನೋಡ್ತೀನಿ. ಯಾರು ಗೈಸ್ ಇವನು? ಫಸ್ಟ್ ವರ್ಕೌಟ್ ಮಾಡ್ತಿದ್ರೆ ಫಸ್ಟ್ ಬ್ರೋ ಇಷ್ಟು ಜನ ಇದ್ದೀವಿ ಸೆಟ್ಸ್, ಲೈಕ್ 12, 16, 20 ಸೆಟ್ಸ್ ಇದೆ ಲೈಕ್ ಎಲ್ಲಾರ್ದು ಸೇರಿಸಿ 20 ಸೆಟ್ಸ್. ಸೊ ನಮ್ಮ ಮೋಹಿತ್ ಅಣ್ಣ ಇವರು. ಹಿಂಗೆ ಸರ್ ಇವನ್ ನೋಡಿ 1.5. ಸೊ ಬೇಗ ವರ್ಕೌಟ್ ಮುಗಿಸಿ ಹೋಗ್ಬೇಕು, ತುಂಬಾ ಕೆಲ್ಸ ಇದೆ ಮನೇಲಿ. ಆಕ್ಚುಲಿ ಬೇಗ ಅಂತ ಹೇಳ್ತವ್ರೆ ಇಲ್ಲೆಲ್ಲ. ಇವನು ನಾನು ಸಣ್ಣ ಪ್ರೋ ಯಾವ ಕಲರ್? ಇಲ್ಲೇ ಇದೆಲ್ಲ ಸಿ ಕಲರ್ ಅಂತ. ಎಲ್ಲಿ? ಫ್ರೆಂಡ್ ಅಂಗಡಿಲಿ. ಓ ಅಲ್ಲಿ ತಗೊಂಡಿದ್ದ, ಚೆನ್ನಾಗಿದೆ. ಸೊ ನೋಡಿ ಗೈಸ್, ಫ್ಯಾಂಟಸಿ ಝೋನ್ ಅಲ್ಲಿ ತಗೊಂಡಿರೋದು. ನಮ್ಮಣ್ಣ ಹೊಸ ಹ್ಯಾಟ್ ಹಾಕೊಂತ ಸೂಪರ್. ಸೊ ಗೈಸ್ ನಾನು ಇವಾಗ ಓಡ್ತಾ ಇದ್ದೀನಿ, ನಮಗೆ ಸ್ವಲ್ಪ ಏನೋ ಕೆಲಸ ಇದೆ. ಸೊ ಇವರೆಲ್ಲ ವರ್ಕೌಟ್ ಮಾಡಿ ಓಡ್ತಾರೆ. ಇವ್ ನೋಡಿ ಫುಲ್ ಚೆಸ್ಟ್. ಸೊ ಬಾಯ್ ಬ್ರೋ. ಬಾಯ್ ರೇ ಉದಿತ್. ಸೊ ಹೋಗೋಣ ಬೇಗ. ಸೊ ನಾನು ಸ್ವಲ್ಪ ಬೇಗ ಓಡ್ತಾ ಇದ್ದೀನಿ, ಯಾಕಂದ್ರೆ ಒಂದು ಸ್ವಲ್ಪ ಅಸೈನ್ಮೆಂಟ್ಸ್ ಎಲ್ಲ ಬರೀಬೇಕು. ಬೇಗ ಏನೋ ಬೇರೆ ಎಲ್ಲ ಕೆಲಸ ಇದೆ, ಬೇಗ ಮುಗಿಸಿ. ಸೊ ಫೈನಲಿ ಇವಾಗ ಫೋನ್ ತರಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಮಗ್ದಲ್ಲಿ ಖುಷಿ ನೋಡಿ ಗೈಸ್. ಹೋಗೋಣ. ಏನಿ ಡ್ಯಾನ್ಸ್ ಅಲ್ಲ, ಹೋಗೋಣ. ಸೊ ಗೈಸ್ ಲೆಟ್ಸ್ ಗೋ, ಬನ್ನಿ ಹೋಗೋಣ ತರಕ್ಕೆ.
ಗೈಸ್ ನಮ್ಮ ಮನೇಲಿ ನಮ್ಮ ಅಕ್ಕ ಬಂದಿದ್ದಾಳೆ ಗೈಸ್. ಯಾಕಪ್ಪ ಬಂದಿದ್ದು ಏನೋ ಒಂದು ತೊಗೊಂಬರ ನೋಡಿ ತಿನ್ನೋದೇ ಗೈಸ್. ಇಲ್ಲಿ ಬಂದರೆ ಸರಿಯಾಗಿ ತಿಂತಾಳೆ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾಳೆ ಗೈಸ್. ನಾನು ತಿನ್ನೋಕ್ಕೆ ಇರಲ್ಲ. ನಾನು ಏನಾರು ಅಂದಿದ್ದೀನಿ ನಿಮಗೆ. ಎಲ್ಲಿ ಹೋಗ್ತಾ ಇದ್ದೀನಿ ಹೇಳಿ ನಾನು ಇವಾಗ? ಹಾಕೊಂಡೇ ಇಲ್ವಾ ನಾನು? ಅದೇ ಇನ್ನೊಂದು ತಗೊಂಬರಕ್ಕೆ, ಪಿಂಕ್ ಕಲರ್ ತಗೊಂಬರಕ್ಕೆ, ಬ್ಲಾಕ್ ಗೆಸ್ ಮಾಡು, ಬೇಗ ಗೆಸ್ ಮಾಡು. ಟಾಮ್ ತರಕ್ಕೆ. ಟಾಮ್ ಇನ್ನು 5 ದಿವಸ ಅದೇನೋ ಕೊಡ್ತಿದ್ದಾರೆ. ಯಾವ್ದಾದ್ರು ಹುಡುಗಿನ ಮೀಟ್ ಮಾಡಕ? ಅಯ್ಯೋಯ್ಯೋ, ನನಗೆ ನನ್ನ ಮಕ್ಕಕ್ಕೆ ಇಲ್ಲಪ್ಪ. ಒಂದ್ಸಲಿ ಪಾರ್ಲರ್ಗೆ ಹೋದ್ರೆ ಇನ್ನೇನಾಗುತ್ತೆ? ಫೋನ್ ಇವರೆಲ್ಲ ಪ್ರತಿ ವರ್ಷ ತಗೊಂತಾರೆ ಗೈಸರಿಗೆಲ್ಲ ಚಿಕ್ಕದದು. ಹಾಂ ಬರಲಾ? ಬೈ. ಅದು ಚೆನ್ನಾಗಿರುತ್ತಲ್ಲ ವಿಡಿಯೋ ಶೂಟ್ ಮಾಡೋಕ್ಕೆ ಅಂತ. ನನಗೆ ನೋಡೇ ಇಲ್ಲ ಬಂದಿರೋದು. ಇವ್ರಿಗೇನಾಯ್ತು? ಈಚೆ ಬಂದು ಕೂತಾರೆ ಹೊರಗಡೆ. ಎಷ್ಟು ಚೆನ್ನಾಗಿ ಜಾಗ ಇದೆಯಾ? ಹೇಳ್ಬೇಕು ನಾನು ಸುಮ್ಮನೆ ಬಾಯಲ್ಲಿ ಏನೇನು ಬರುತ್ತೆ ಹೇಳೋದು ಬೇಡ ಅದನ್ನ. ಸೊ ಹಾಗೆ ಹೋಗೋಣ, ಲೆಟ್ಸ್ ಗೋ. ಸೊ ಫೈನಲಿ ನಮ್ಮ ಪ್ರಶಾಂತ್ ಅವ್ರ ಅಂಗಡಿಗೆ ಬಂದಿದ್ದೀನಿ ಫೋನ್ ತೊಗೊಳೋಕ್ಕೆ. ಇವರೇ ನಮ್ಮ ಪ್ರಶಾಂತ್ ಅವರು. ನಮಸ್ತೆ ಮಾಡಿ. ನಮಸ್ತೆ ಸರ್. ಹಾಂ ಇವಾಗ ಸ್ಟಾಕ್ ಬರ್ತಾ ಇದೆ, ಒಂದು 10 ಮಿನಿಟ್ಸಲ್ಲಿ ಬರುತ್ತಂತೆ. ಬಂದಾಗ ಬೇಗ ತೊಗೊಂಡೋಗೋಣ. ಈ ಫೋನ್ ಕೊಡೋಕ್ಕೆ ಬೇಜಾರಾಗ್ತಿದೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಟೈಮ್ ಬರುತ್ತೆ, ಟೈಮ್ ಹೋಗ್ತಾ ಇರುತ್ತೆ ಅದ್ರದ್ದು. ಸೊ ತೊಗೊಳ್ಳೋಣ ಬೇಗ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಗೈಸ್, 9:30 ಆಗಿಬಿಟ್ಟಿದೆ ಟೈಮು. ಸೊ ಬೇಗ ತೊಗೊಂಡೋಗ್ಬೇಕು, ತೊಗೊಂಡೋಗೋಣ. ನಾನು ಮೇನ್ ರೀಸನ್ ಯಾಕೆ ಗೊತ್ತಾ ಫೋನ್ ಚೇಂಜ್ ಮಾಡ್ತಿರೋದು, ಒಂದು ಸ್ಟೋರೇಜ್ ಗೈಸ್. ನಂದು 256 GB ಇವಾಗ 16 Pro Max ಇರೋದು. ಸ್ಟೋರೇಜ್ ಹೆವಿ ಕಮ್ಮಿ ಇದೆ ನನಗೆ, ಯೂಟ್ಯೂಬ್ದೇ ತುಂಬ ಆಗಿಬಿಡುತ್ತೆ ನಂದು. ಸೊ ಅದಕ್ಕೆ 512 GB ಫೋನ್ ಅಪ್ಡೇಟ್ ಮಾಡ್ತೀರಿ. ಒಂದು ಕ್ಯಾಮ್ರಾ ಕ್ಲಾರಿಟಿ ಸಾಕಾಗಿದೆ 17 Pro Maxದು. ಸೊ ಅದಕ್ಕೆ ಅಪ್ಡೇಟ್ ಆಗ್ತಿರೋದು. ಸೊ ಗೈಸ್ ಈ ಕಲರ್ ಹೆಂಗಿದೆ ಕಮೆಂಟ್ ಮಾಡಿ. ಬಟ್ ನನಗಿಷ್ಟ ಆಗಿಲ್ಲ, ಯಾರ್ಯಾರಿಗೆ ಇಷ್ಟ ಆಗಿದೆ ಅವ್ರು ಕಮೆಂಟ್ ಮಾಡಿ. ಬ್ಲೂ ಓಕೆ, ಬಟ್ ವೈಟ್ ನೈಸ್ ನನ್ನ ಪ್ರಕಾರ. ಏನೋ ಒಂಥರ ಮಜಾ ಬಿಟ್ಟಿದ್ದಾರಪ್ಪ ಇದು. ಫಸ್ಟ್ ಟೈಮ್ ಬಿಟ್ಟಾಗ ಯಾವುದೋ ಆಟ ಸಾಮಾನು ಫೋನ್ ನೋಡ್ದಂಗೆ ಆಗ್ತಿತ್ತು ನನಗೆ. ಧೂಮಚಾಲೆ ಇದು ನೋಡಿ ಗೈಸ್, ಏನು ತಿನ್ನಾಗ್ಬಿಟ್ಟಿದ್ದಾರೆ ಈ ಫೋನು. ಕ್ರೇಜಿ. ಇವರು ಅಂಗಡಿ ಇಂಟೀರಿಯರ್ ಮಾತ್ರ ಕ್ರೇಜಿ ಆಗಿದೆ. ಇಂಟೀರಿಯರ್ ಸಖತ್ ಇಷ್ಟ ಆಯಿತು. ಇವಾಗ ಹೊಸ್ದಾಗಿ ಮಾಡಿರೋದು, ಮುಂಚೆ ಹಂಗಿರಲಿಲ್ಲ. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಟೀರಿಯರ್ ಸಖತ್ ಇಷ್ಟ ಆಯಿತು ನನಗೆ. ಸೊ ಅಂಗಡಿದು ಒಂದು ಸತಿ ಶಾರ್ಟ್ಸ್ ತಗೊಂಡ್ಬರ್ತೀನಿ, ನೋಡ್ಕೊಂಬನ್ನಿ. ಕುದುರೆಮುಖ ಸರ್ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಕುದುರೆಮುಖ ಸರ್ ಹಾಯ್ ಅನ್ನಿ ಒಂದ್ಸಲ. ನೋಡ್ರಿ ಅದೇ ಇಷ್ಟು ಹ್ಯಾಂಡ್ಸಮ್ ಆಗೋರವರು, ಆ ನಗು, ಆ ಸ್ಮೈಲು. ಸೊ ಫೈನಲಿ 17 Pro Max. ಸ್ಮೈಲ್ ಮಾಡ್ಬೇಕು ನೀವು. ಸೊ ಇನ್ನೊಂದ್ಸತಿ. ಸೊ ಗೈಸ್ ಫೈನಲಿ 17 Pro Max ಬಂದೇ ಬಿಡ್ತು. ಸೊ ನಮ್ಮ ಇವರು ಪ್ರಶಾಂತ್ ಅವರು ತುಂಬ ಒಳ್ಳೆಯವರು. ಇವ್ರ ಹತ್ರನೇ ಪರ್ಚೇಸ್ ಮಾಡಿ ಏನೇ ಇದ್ರು. ಸೀಮಾ ಎಂಟರ್ಪ್ರೈಸಸ್ ಎಲ್ಲಿ ಬರುತ್ತೆ ಅಂದರೆ ನೀವು ಹೇಳಿ ಅಡ್ರೆಸ್ಸು. ಸೀಮಾ ಎಂಟರ್ಪ್ರೈಸಸ್ ಬಸವೇಶ್ವರ ಪವಿತ್ರವಾಡ ಸಿಗ್ನಲ್ ಅಲ್ಲಿ ಬರುತ್ತೆ. ಹಾಂ, ಕಾರ್ನರ್ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಅಂಗಡಿ. ಇಂಟೀರಿಯರ್ ಮಾತ್ರ ಕ್ರೇಜಿ. ಹೊರಗಡೆ ಬಂದ ತಕ್ಷಣ ತೊಗೊಂಡ್ಬಿಡ್ಬೇಕು ಅನ್ಸುತ್ತೆ ನಿಮ್ಮ ಫೋನೆಲ್ಲ. ಸೊ ಅನ್ಬಾಕ್ಸಿಂಗ್ ಮಾಡೋಣ ಇವಾಗ. ಅನ್ಬಾಕ್ಸಿಂಗ್ ಮಾಡೋ ಟೈಮ್ ಬಂತು. ಸೊ ವೈಟ್ ಗೈಸ್, ಈ ಸತಿ ವೈಟ್ ತೊಗೊಂಡಿದ್ದೀನಿ. ತುಂಬ ದಿವಸ ವೈಟ್ ತೊಗೊಬೇಕು ಅಂತ ಕಾಯ್ತಾ ಇದ್ದೆ. ತೊಗೊಳಕ್ಕಾಗಲಿಲ್ಲ. ಎಲ್ಲ ಹೊಸ ಕಲರ್ ಬಿಡ್ತಾಯಿದ್ರು, ಅದು ತೊಗೊಂಡು ಹೋಗ್ತಾ ಇದ್ದೆ. ಈ ಸತಿ ಹೊಸ ಕಲರ್ ಚೆನ್ನಾಗಿ ಬಿಡಲಿಲ್ಲ, ಇಷ್ಟ ಆಗಲಿಲ್ಲ ನನಗೆ. ಅದಕ್ಕೆ ವೈಟ್ ತೊಗೊತಾ ಇದ್ದೀನಿ. ಸೊ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಫೈನಲಿ 17 Pro Max ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ಓಪನ್ ಮಾಡೋಕ್ಕೆ ಏನೋ ಒಂಥರ ಖುಷಿ ಗೈಸ್, ಏನೋ ಒಂಥರ ಖುಷಿಯಪ್ಪ ಇದು ಓಪನ್ ಮಾಡುವಾಗ. ಹೆಂಗಿದೆ ಗೈಸ್ ಕಲರ್? ಕಮೆಂಟ್ ಮಾಡಿ. ಈ ಕಲರ್ ಚೆನ್ನಾಗಿದೆಯಾ, ಈ ಕಲರ್ ಚೆನ್ನಾಗಿದೆ ಕಮೆಂಟ್ ಮಾಡಿ. ಇಲ್ಲ ನಾನು ಈ ಕಲರ್ ತೊಗೊಬೇಕಿತ್ತ ಅಂತ ಕಮೆಂಟ್ ಮಾಡಿ. ಓಕೆ, ಸೊ
ಫೈನಲಿ ಗೈಸ್ 17 Pro Max ಚೆನ್ನಾಗಿದೆ. ಸೊ ನನ್ನ ಫೋನ್ಗೆ ಟೆಂಪರ್ಲೆಸ್ ಆಗ್ತಿದ್ದಾರೆ ನಮ್ಮ ಕುದುರೆ ಮುಖ ಅವರು. ಅಂಗಡಿ ಕ್ಲೋಸ್ ಆಗಿಬಿಟ್ಟಿದೆ ಗೈಸ್. ಬಾಬಾ ಇವರು ಹೋಗಕ್ಕೆ ಕಾಯ್ತಾ ಇದ್ದಾರೆ. ಮನೇಲಿ ಊಟ ಆಗಿಲ್ಲ ಏನು? ಊಟ ಮಾಡಬೇಕಾ? ಊಟ ಮಾಡಬೇಕು ಮನೇಲಿ ಹೋಗಿ. ನನಗೋಸ್ಕರ ವೇಟಿಂಗು. ಒಳ್ಳೆ ಕಲರ್ ಹುಡುಕ್ಬಿಟ್ಟೆ ಸರ್. ಏನೋ ಕಲರ್ ಹುಡ್ಕೊಂಡು ಯೂಟ್ಯೂಬಲ್ಲಿ ಹಾಕೋ ಮುಂಚೆ ಕಳಿಸು ನನಗೆ. ನಾನು ಬಂದು ತೋರಿಸ್ತೀನಿ ಇಲ್ಲಿ. ಸೊ ಡನ್. ಫೈನಲ್ ಇವಾಗ ಮನೆಗೆ ಹೊಡ್ತಾ ಇದೀವಿ. ಥ್ಯಾಂಕ್ ಯು ನನಗೋಸ್ಕರ ವೇಟ್ ಮಾಡಿದ್ದಕ್ಕೆ. ತುಂಬಾ ಸಪೋರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಬ್ರೋ. ಇಷ್ಟೊತ್ತು ಸುಮ್ಮನೆ ಇವಾಗ ಕ್ಲೋಸ್ ಮಾಡ್ತಿದ್ದಾರೆ ನೋಡಿ. ಮತ್ತೆ ನಾಳೆ 10 ಗಂಟೆಗೆ ಓಪನ್ ಆಗೋದು ಅಲ್ವಾ? ನೋಡಿ ಇದೇ ಮೇನ್ ರೋಡು, ಸರ್ಕಲಲ್ಲಿ ಇದೆ. ದೊಡ್ಡದಾಗಿ ಕಾಣಿಸುತ್ತೆ ನೋಡಿ ಅಂಗಡಿ. ಇವ್ರು ಕಾಣಿಸ್ತಾ ಇರ್ತಾರೆ ಅಲ್ಲಿ ಗ್ಲಾಸಿಂದ ನೋಡ್ತಿದ್ದೆ. ಓಡಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಗೊತ್ತಾಗುತ್ತೆ ಬನ್ನಿ. ಬಟ್ ಒಳ್ಳೆ ಪ್ರೈಸ್ಗೆ ಕೊಡ್ತಾರೆ ಬನ್ನಿ ಗೈಸ್. ನಮ್ಗೆ ಇಷ್ಟ ಅದಕ್ಕೆ ಅಲ್ವಾ ಇಲ್ಲಿ ತೊಗೊಳೋದು. ಪ್ರತಿ ಐಫೋನು ಇಲ್ಲೇ ತೊಗೊಂಡಿದ್ದು ನಾನು. ಬನ್ನಿ ಹೋಗೋಣ. ಮನೇಲಿ ಮಕ್ಕಳಿದ್ದಾರೆ, ಹೋಗಿ ಊಟ ಮಾಡೋಣ. ಲೆಟ್ಸ್ ಗೋ. ಬಾಯ್. ಸೊ ನೋಡಿ ಗೈಸ್, ಫೈನಲಿ 17 Pro Max ಅಪ್ಡೇಟ್ ಆಗ್ತಾ ಇದೆ. ಇದು ಬೀಟಾ ವರ್ಷನ್ ಇದ್ದಿದ್ದ ಕಾರಣಕ್ಕೆ ಡೈರೆಕ್ಟಾಗಿ ಬ್ಯಾಕಪ್ ತೊಗೊಂಡಿಲ್ಲ. ಒಂದ್ಸತಿ ಅಪ್ಡೇಟ್ ಮಾಡಿ ಮತ್ತೆ ರೀಸೆಟ್ ಮಾಡಿ ಹೋಗ್ಬೇಕು. ಚೆನ್ನಾಗಿದೆ ಅಲ್ಲ ಗೈಸ್? ಬ್ಯಾಕ್ ಕೇಸ್ ನಾನು ಮುಂಚೆನೇ ತೊಗೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತೀವಿ. ಸೊ ಇವತ್ತಿನ ಬ್ಲಾಗು ಬರೀ ಫೋನ್ ತೊಗೊಂಡಿದ್ದು ಮಾತಾ ಇರಲಿಲ್ಲ. ಬೆಳಗ್ಗೆ ಕಾಲೇಜ್ಗೆ ಹೋಗಿದ್ದು ಅಲ್ಲೆಷ್ಟು ಅಂತ ಅಲ್ಲಿ ಬ್ಲಾಗ್ ಮಾಡಿರೋದು. ಬೆಳಗ್ಗೆಯಿಂದ ರಾತ್ರಿ ಹೋಗಿ ಮುಂಚೆ ಡೈಲಿ ಬ್ಲಾಗ್ ಹೆಂಗೆ ಮಾಡ್ತಿದ್ದೆ ಇವತ್ತು ಹಂಗೆ ಮಾಡಿದ್ದೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾ ಇರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಯಾಕೆ ಈ ಫೋನ್ ಅಪ್ಡೇಟ್ ಮಾಡ್ತೀನಿ, ನಂಗೆ ಸ್ಟೋರೇಜ್ಗೋಸ್ಕರ ಮೇನ್. ನಾನು 256 GB ನನಗೆ ಸಾಲ್ತಿರ್ಲಿಲ್ಲ. ಸೊ ಅದಕ್ಕೆ ಮೆಮೊರಿ ಕಾರ್ಡು ಹಾಕೋಕ್ಕಾಗಲ್ಲ, ನಿಮ್ಗೆ ಗೊತ್ತಿದೆ ಐಫೋನಲ್ಲಿ. ಸೊ ಅದಕ್ಕೆ 512 GB ತೊಗೊಂಡೆ. ಅದು ತೊಗೊಂಡೆ ಇನ್ನು 3 ವರ್ಷ ಚೇಂಜ್ ಮಾಡಲ್ಲ. ನೋಡೋಣ. ಬಾಯ್. ನಾನು ಯಾವ ಫೋನ್ ತೊಗೊಂಡಿದ್ದೆ ಇವತ್ತು? ಇವಾಗ ಹೇಳಿ, ಬೇಗ ಹೇಳಿ. ಹೆಂಗ್ ಬರುತ್ತೆ ಹಂಗೆ ಹೇಳಿ ಬಾಯಲ್ಲಿ. 17.5 Max. ಊಟ ಮಾಡ್ತಿದ್ದಾಗ ಹಂಗೆ ಎದ್ದು ಬಂದೆ ನಾನು. ಯಾವ್ದು ಫೋನ್ ತೊಗೊಂಡು ಯಾವ್ದು ಇನ್ನೊಂದ್ಸತಿ ಹೇಳಿ. ಹಾಂ 17.5 Max. 17.5 Max. ನೆಕ್ಸ್ಟ್ ಲಾಂಚ್ ಮಾಡೋರು 17.5 Max ಅದೇ ಮಾಡ್ಬೇಕು. ನೆಕ್ಸ್ಟ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.